ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರ ಉಡುಪಿಯ ಸಮೀಪದ ಒಂದು ದಿವ್ಯ ದೇಗುಲದ ದರ್ಶನವನ್ನ ಮಾಡ್ತಾ ಇದ್ದೀವಿ. ಆ ದೇಗುಲ ಇರುವಂತದ್ದು ಕಾಂತಾವರದಲ್ಲಿ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ಕಾರ್ಕಳ ಸಮೀಪದಲ್ಲಿರ್ತಕ್ಕಂಥ ಕಾಂತಾವರ ಅನ್ನುವಂಥ ಒಂದು ಸುಕ್ಷೇತ್ರಕ್ಕೆ. ಈ ಕ್ಷೇತ್ರದಲ್ಲಿ ಕಾಂತೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ಆ ಕಾಂತೇಶ್ವರನ ಜೊತೆಗೆ ಇಲ್ಲಿ ನಾವು ನೋಡಬಹುದಾದಂಥ ಅನೇಕ ಕುತೂಹಲ ಸಂಗತಿಗಳಿವೆ. ಅದೆಲ್ಲದರ ದರ್ಶನವನ್ನು ಮಾಡೋಣ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಬನ್ನಿ. ಉಡುಪಿಯಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಕ್ಷೇತ್ರ ಇದು. ಪಡುಬಿದ್ರೆಯಿಂದ ಕಾರ್ಕಳ ಮಾರ್ಗವಾಗಿ ಹೋಗುವ ರಸ್ತೆಯಲ್ಲಿ ಸಾಗಿದರೆ ಬೆಳುವಾಯಿ ಅನ್ನುವಂಥ ಊರು ಸಿಗುತ್ತೆ. ಅಲ್ಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲೇ ಇದೆ ಕಾಂತಾವರ. ಇಲ್ಲಿಗೆ ಬಂದವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆಗಳು ಇಲ್ಲ. ನೀವು ಪಡುಬಿದ್ರೆಯಲ್ಲಿ ಅಥವಾ ಉಡುಪಿಯಲ್ಲೇ ಉಳಿಯುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಕಣ್ಮನಗಳನ್ನು ಸೆಳೆಯುವಂಥ ರಮ್ಯ ಪ್ರಕೃತಿಯ ಮಡಿಲಲ್ಲಿ ಈ ಕಾಂತೇಶ್ವರ ನೆಲೆಸಿದ್ದಾನೆ. ಈ ಕ್ಷೇತ್ರಕ್ಕೆ ಕಾಂತಾವರ ಅಂತ ಹೆಸರು ಬರಲಿಕ್ಕೆ ಈ ಪ್ರಕೃತಿಯ ಕಾರಣ. ಕಾಂತಾರ ಅಂದರೆ ದಟ್ಟವಾದ ಅರಣ್ಯ ಅನ್ನುವಂಥ ಅರ್ಥವೂ ಇದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಕಾಂತಾವರ ಅಂತ ಪ್ರಖ್ಯಾತಿಯಾಯಿತು. ಅಂದಹಾಗೆ ಈ ಕ್ಷೇತ್ರದಲ್ಲಿ ಈ ರಮ್ಯ ವನಸಿರಿಯ ಮಧ್ಯೆ ಕಾಂತೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ಆ ಕಾಂತೇಶ್ವರನ ದರ್ಶನ ಮಾಡ್ತಾ ಈ ಕ್ಷೇತ್ರದ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ಬನ್ನಿ. ಮುಂಚೆ ಇದೊಂದು ದಟ್ಟ ಕಾನನವಾಗಿತ್ತು. ಪರ್ವತದಿಂದ ಕೂಡಿತ್ತು ಅಂತಲೂ ಹೇಳ್ತಾರೆ. ಈ ಕ್ಷೇತ್ರಕ್ಕೆ ತ್ರ್ಯಂಬಕ ಪರ್ವತ ಅಂತ ಕರೀತಾ ಇದ್ರು. ರಾಕ್ಷಸರ ಕಾರಣದಿಂದಾಗಿ ಇಲ್ಲಿ ಶಿವ ನೆಲೆ ನಿಂತ. ಈ ದೇವಸ್ಥಾನಕ್ಕೆ ಬಹಳ ಹಳೆಯ ಒಂದು ಹಿಸ್ಟ್ರಿ ಇದೆ. ಈಗ ಸಿಕ್ಕಿದ ಒಂದು ಆಧಾರದ ಮೇಲೆ 7ನೇ ಶತಮಾನದ ದೇವಸ್ಥಾನ ಅಂತ ಇದನ್ನು ತಿಳಿದುಕೊಂಡಿದ್ದೇವೆ. ಈ ದೇವಸ್ಥಾನದ ಮೂಲ ದೇವರು ಶ್ರೀ ಕಾಂತೇಶ್ವರ. ಹಾಗೆ ಬಲಗಡೆಯಲ್ಲಿ ಗಣಪತಿ, ಎದುರುಗಡೆ ಅಣ್ಣಪ್ಪ ದೈವ, ಹಾಗೆ ಎಡಬದಿಯಲ್ಲಿ ಅರ್ಧನಾರೀಶ್ವರ. ನಾವು ಅಮ್ಮನವರು ಅಂತ ಹೇಳ್ತೇವೆ ಅವರಿಗೆ. ಮೂರ್ತಿ ನೋಡುವಾಗ ಮಾತ್ರ ಅರ್ಧನಾರೀಶ್ವರ ದೇವರು, ಭಾಳ ಪುರಾತನವಾದ ಮೂರ್ತಿ. ಬೆಳಿಗ್ಗೆ ನಿರ್ಮಾಲ್ಯ ಪೂಜೆ, ವಿಷಕ್ಕಾಲ ಪೂಜೆ ಹಾಗೂ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಹಾಗೂ ಅಭಿಷೇಕ, ಕಲಶಾಭಿಷೇಕ, ಮಹಾಪೂಜೆ ಹಾಗೂ ಅಲಂಕಾರ ಪೂಜೆ, ಮಹಾಪೂಜೆ ಹಾಗೂ ರಾತ್ರಿ ಪೂಜೆ. ಪ್ರದೋಷ ಕಾಲದಲ್ಲಿ ಪ್ರದೋಷ ಪೂಜೆ. ಅದೇ ಪ್ರಕಾರವಾಗಿ ಸೋಮವಾರ ದಿವಸ ವಿಶೇಷವಾದಂತಹ ಪೂಜೆ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಪರಶಿವ ಬಂದು ನೆಲೆಸಲಿಕ್ಕೆ ಒಂದು ಪೌರಾಣಿಕ ಕಥೆಯನ್ನು ಹೇಳ್ತಾರೆ. ಏನು ಅಂದರೆ, ಜಂಜವಾತ ಅಂತ ಒಬ್ಬ ಅಸುರ, ಆ ಅಸುರನ ಕುಟುಂಬ ಈ ಕ್ಷೇತ್ರದಲ್ಲಿ ವಾಸವಾಗಿತ್ತಂತೆ ಬಹಳ ವರ್ಷಗಳ ಹಿಂದೆ. ಆ ಜಂಜವಾತನಿಗೆ ಮಕ್ಕಳಿದ್ದರು ಇಬ್ಬರು, ಅವ್ಯಷ್ಟಿತಾಸುರ ಮತ್ತು ಪಿಪೀಲಿಕಾಸುರ ಅಂತ ಇಬ್ಬರು ಮಕ್ಕಳು. ಆ ಎಲ್ಲರೂ ಕೂಡ ಇಲ್ಲಿ ತಪೋ ನಿರತರಾಗಿದ್ದಂಥ ಮುನಿಗಳನ್ನು ಬಹಳ ಕಿರುಕುಳ ಕೊಟ್ಟು ಅವರಿಗೆ ಘಾಸಿ ಮಾಡ್ತಾಯಿದ್ರು ಅವರ ಮನಸ್ಸಿಗೆ. ಅಂಥ ಘಾಸಿಯನ್ನು ಅನುಭವಿಸಿದರಲ್ಲಿ ಒಬ್ಬನಾದಂಥವನು ಅಂಬರೀಷ ಮುನಿ. ಆ ಅಂಬರೀಷ ಮುನಿ ಆ ರಾಕ್ಷಸರ ಸಂಕುಲವನ್ನು ನಾಶ ಮಾಡಬೇಕು ಅಂತ ಹೇಳಿ ಆ ಸಾಕ್ಷಾತ್ ಪರಶಿವನನ್ನು ಕುರಿತು ತಪಸ್ಸನ್ನು ಮಾಡಿದಂತೆ. ಹಾಗೆ ತಪಸ್ಸು ಮಾಡಿದಂಥ ಈ ಸುಕ್ಷೇತ್ರದಲ್ಲಿ ಪರಶಿವ ಬಂದು ನೆಲೆಸ್ತಾನೆ.
ಅಂಥ ಕ್ಷೇತ್ರದಲ್ಲೇ ನಾವೀಗ ಇರ್ತಕ್ಕಂಥದ್ದು. ಬನ್ನಿ ಆ ಸ್ವಾಮಿಯ ದರ್ಶನವನ್ನು ಮಾಡೋಣ. ಹಾಗೆ ಶಿವ ಈ ಕ್ಷೇತ್ರದಲ್ಲಿ ನೆಲೆ ನಿಂತ. ಇಂದು ಈ ಕ್ಷೇತ್ರ ರಮ್ಯ ಪರಿಸರದ ನಡುವೆ ಇರುವಂಥ ಶಿವಮಂದಿರವಾಗಿ ಕಂಗೊಳಿಸ್ತಾ ಇದೆ. ಅಂಬರೀಷ ಮುನಿಗಳಂಥ ದಿವ್ಯ ತಪಸ್ವಿಗಳು ಈ ಕ್ಷೇತ್ರದಲ್ಲಿ ತಪೋನಿರತರಾಗಿದ್ದರು. ಅವರು ತಪಸ್ಸು ಮಾಡಿದಂಥ ಒಂದು ನಿರ್ದಿಷ್ಟ ಪ್ರದೇಶ ಇದೆ. ಅದನ್ನು ತ್ರ್ಯಂಬಕ ಬೆಟ್ಟ ಅಂತಾರೆ ಅಥವಾ ಅಂಬರೀಷ ಗುಹೆ ಅಂತೆಲ್ಲ ಕರೀತಾರೆ. ಆ ಗುಹೆ ದರ್ಶನವನ್ನು ನಾನು ನಿಮಗೆ ಈ ಸಂಚಿಕೆಯ ಅಂತ್ಯ ಭಾಗದಲ್ಲಿ ಪರಿಚಯ ಮಾಡಿಸ್ತೀನಿ. ಅದಕ್ಕೂ ಮುನ್ನ ಈ ಕಾಂತೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಗಣಪತಿ ನೆಲೆಸಿದ್ದಾನೆ. ಆ ಮಹಾಗಣಪತಿಗೆ ಈಗ ಪೂಜಾ ಕ್ರಮಗಳು ನೆರವೇರುತ್ತೆ. ಆ ಪೂಜೆಗಳನ್ನು ನೋಡಿ ನಂತರ ಮುಂದಿನ ದೇವತೆಗಳ ದರ್ಶನವನ್ನು ಮಾಡೋಣ. ಬನ್ನಿ. ಇಲ್ಲಿ ಗಣಪತಿಯ ಪೂಜೆ ಬಹಳ ವಿಶೇಷ. ಊರಿನವರು ಯಾವುದಾದರೂ ಕಾರ್ಯ ಮಾಡುವ ಮುನ್ನ ಈ ಗಣಪನ ಪೂಜೆಯನ್ನು ಮಾಡಿಯೇ ಮುಂದಿನ ಕಾರ್ಯವನ್ನು ಕೈಗೊಳ್ಳೋದು. ಅಷ್ಟೇ ಯಾಕೆ, ಯಕ್ಷಗಾನ ಸೇವೆಯಂಥ ಸೇವೆಗಳು ನೆರವೇರಬೇಕಾದರೂ ಈ ಗಣಪನಿಗೆ ಮೊದಲು ನಮಿಸಿಯೇ ಅವರು ಕಾರ್ಯಕ್ರಮಕ್ಕೆ ತೆರಳೋದು. ಹಲವಾರು ಭಕ್ತಾದಿಗಳು ಬರ್ತಾರೆ, ಕೈಲಾದಂತಹ ಸೇವೆಯನ್ನು ಕೊಡ್ತಾರೆ. ವ್ಯಾಪಾರ ವ್ಯವಹಾರ ದೋಷಗಳಿಗೆ ಪರಿಹಾರಾರ್ಥವಾಗಿ ಪೂಜೆ, ಹಾಗೆ ಸಂತಾನ ಪ್ರಾಪ್ತಿಗಾಗಿ, ಕುಟುಂಬ ಕಲಹಕ್ಕಾಗಿ, ಇನ್ನಿತರ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಬಂದಂತಹ ಭಕ್ತಾದಿಗಳಿಗೆ ದೇವರು ಸದಾ ಕಾಪಾಡ್ತಾರೆ, ಅವರನ್ನು ಅನುಗ್ರಹಿಸ್ತಾರೆ ಅಂತೇಳಿ ಭಾಳೊಂದು ನಂಬಿಕೆ ಇದೆ. ಶಿವಲಿಂಗ ಬಹಳ ಅಪರೂಪದ್ದು. ಯಾಕೆ ಗೊತ್ತಾ? ಈ ಶಿವಲಿಂಗ ಒಂದೇ ದಿನದಲ್ಲಿ 3 ಬಣ್ಣಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಅಂತಹ ಒಂದು ಕೌತುಕ ಇಲ್ಲಿರುವಂತಹ ಶಿಲೆಯಲ್ಲೇ ಅಡಗಿದೆ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ಒಂದು ಪುಟ್ಟ ವಿರಾಮದ ನಂತರ.